ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇವತ್ತಿನ ಡಿಸೈನ್ ಮಾಡೋದಕ್ಕೆ ಅಲ್ಲಿ ಮುತ್ತುಗಳನ್ನ ತೊಗೊಂಡಿದ್ದೀನಿ. ಅಂದರೆ ವೈಟ್ ಕಲರ್ ಪರ್ಲ್ಸ್ನ ನಾನು ತೊಗೊಂಡಿದ್ದೀನಿ. ಈ ಪರ್ಲ್ಸ್ ಎಲ್ಲ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ಶಾಪ್ದು, ಮತ್ತು ಶಾಪ್ ಅವ್ರದ್ದು ವೆಬ್ಸೈಟ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನೀವು ಮೆಟೀರಿಯಲ್ಸ್ ನಾನೇನು ಯೂಸ್ ಮಾಡ್ತೀನಿ ಅಲ್ವಾ, ಆ ಮೆಟೀರಿಯಲ್ಸ್ ಎಲ್ಲ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ. ನೋಡಿ, ನಾನಿಲ್ಲಿ ಪಲ್ಲು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇವತ್ತಿನ ಡಿಸೈನ್ ಮಾಡೋದಕ್ಕೆ. ತುಂಬ ಸಿಂಪಲ್ ಇದೆ, ತುಂಬ ಈಸಿ ಇದೆ ಫ್ರೆಂಡ್ಸ್. ಡಿಸೈನ್ ಇದು ತುಂಬ ಬೇಗ ಕೂಡ ಆಗೋಗುತ್ತೆ. ನಾನಿವಾಗ ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿಗೆ ಲಾಕ್ ಮಾಡಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ನಾವಿವಾಗ ಚೈನ್ಸ್ ಹಾಕ್ಕೊಳ್ಳೋಣ. ಒನ್, 2, 3, 4 ಚೈನ್ಸ್ ಹಾಕಿ ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ನ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಏನು ತೋರಿಸ್ದೆ ಅಲ್ವಾ, ವೈಟ್ ಕಲರ್ ಪರ್ಲ್ಸು. ನಾನಿವಾಗ ಪರ್ಲ್ನ ತಗೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಬೀಡನ್ನ ಇವಾಗ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ದಾರ ಮೇಲ್ ಮಾಡಿ ಇನ್ನೊಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾವು ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಫಸ್ಟು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ, ಇವಾಗ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಬೀಡನ್ನ. ಮತ್ತೆ ಇವಾಗ 4 ಚೈನ್ಸ್ ಹಾಕ್ಕೊಳ್ಳಿ. 1, 2, 3, 4. ಇವಾಗ ಇದನ್ನು ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡನ್ನ ಇಲ್ಲಿ ಒಂದೊಂದೇ ಬೀಡನ್ನ ನಾನು ಲಾಕ್ ಮಾಡಿದ್ದೀನಿ. ನಾವು ಬೀಡ್ ಯಾವ ರೀತಿ ಬೇಕಾದರೂ ಲಾಕ್ ಮಾಡ್ಕೋಬೋದು. ನೋಡಿ, ಇವಾಗ ದಾರ ಮೇಲ್ ಮಾಡಿ ಇದಕ್ಕೆ ಬೀಡ್ಸ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟಿಗೆ 2 ಬೀಡನ್ನ ತಗೊಂಡು ಈ ರೀತಿ ದಾರಕ್ಕೆ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈ 2 ಮೆಥಡಲ್ಲಿ ನೀವು ಯಾವ ಮೆಥಡ್ ಕೂಡ ಬೇಕಂದ್ರೂ ಫಾಲೋ ಮಾಡ್ಬೋದು. ನೋಡಿ, ಇಲ್ಲಿ ಫಸ್ಟು ಒಂದೊಂದೇ ಬೀಡನ್ನ ಲಾಕ್ ಮಾಡಿದ್ದೀನಿ, ಆಮೇಲೆ 2 ಬೀಡನ್ನ ಒಟ್ಟಿಗೆ ತೊಗೊಂಡು ಲಾಕ್ ಮಾಡಿದ್ದೀನಿ. ಮತ್ತು 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೋದು ಬೇಡ, ಹಾಗೇ ಬೇಕಾದರೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಮೆಥಡ್. ಮತ್ತು ಇವಾಗ ಇನ್ನೊಂದು ಬೀಡನ್ನ ಹಾಕಿ ಇನ್ನೊಂದು ಬೀಡ್ ನಾನೇನು ಪರ್ಲ್ ತೊಗೊಂಡಿದ್ದೀನಲ್ಲ ಅಲ್ಲಿಗೆ ಬೇಕು ಅಂದರೆ ಗೋಲ್ಡ್ ಬೀಡ್ ಕೂಡ ನೀವು ತೊಗೋಬೋದು. ಬೀಡನ್ನ ಹಾಕಿ ಇವಾಗ ಬೀಡನ್ನ ಡೈರೆಕ್ಟ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡೋದು ಬೇಡ. ನೋಡಿ, ಇದು ಈ ರೀತಿ ಬರುತ್ತೆ. ನಾನು 3 ಥರ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಅನಿಸುತ್ತೋ ಆ ಥರ ಈ ಡಿಸೈನ್ನ ನಾವು ಮಾಡ್ಕೋಬೋದು. ಮತ್ತು 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಎಷ್ಟು ದಾರ ತೊಗೊಂಡಿರ್ತೀವಲ್ವ ಅಷ್ಟು ದಾರ ಒಂದೇ ಸತಿ ಕೈಯಲ್ಲಿರಬೇಕು. ಆ ರೀತಿ ನೋಡಿ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನಾನು ಫಸ್ಟು ಬೀಡ್ ಆ್ಯಡ್ ಮಾಡಿದೆ ಅಲ್ವಾ, ಆ ಥರ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಡ್ ಮಾಡಿ ತೋರಿಸಿದ್ನಲ್ಲ ಆ ಥರ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಮತ್ತು 3ನೇ ಸರ್ತಿ ಆ್ಯಡ್ ಮಾಡಿ ತೋರಿಸಿದ್ನಲ್ಲ ಆ ರೀತಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಅನಿಸುತ್ತೋ, ಈಸಿ ಅನಿಸುತ್ತೋ ಆ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ 4 ಸರ್ತಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನೂ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಫುಲ್ಲು ಎಂಡ್ವರೆಗೂ ಆಗಿದೆ. ಇವಾಗ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ, ಕುಚ್ಚನ್ನ ಕಟ್ಟೋದಕ್ಕೆ ಇಲ್ಲಿ ನಾನು 180 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಎಂಡಲ್ಲಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲೇನು ನಾವು ಚೈನ್ಸ್ ಹಾಕಿದ್ವಿ ಅಲ್ವಾ, 4 ಚೈನ್ಸು,
ಈ 4 ಚೈನ್ನ ಗ್ಯಾಪ್ ಒಳಗಡೆಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ಇಲ್ಲಿ ನಾನು ದಾರಾನ ಐರನ್ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ದಾರ ಎಳ್ಕೊಂಡು ಕುಚ್ಚನ್ನ ಕಟ್ಕೊಳ್ಳೋಣ. ಸುಮಾರು ಜನ ಕೇಳ್ತಾ ಇದ್ರಿ ಕುಚ್ಚು ಕಟ್ಟೋದು ಹೇಗೆ ತೋರಿಸಿ ಅಂತ ಹೇಳಿ. ನಾನು ಕುಚ್ಚು ಕಟ್ಟೋದು ಈ ರೀತಿ, ಒಂದು ಟೇಬಲ್ ಮೇಲೆ ಸ್ಯಾರಿ ಇಟ್ಟು ಸ್ಯಾರಿ ವೆಯ್ಟ್ ಬರಲಿ ಅಂತೇಳಿ ಮೇಲೆ ಒಂದು ಬುಕ್ನ ಇಟ್ಕೋತೀನಿ. ನೋಡಿ, ಒಂದೆಳೆ ಝರಿ ಥ್ರೆಡ್ ನಾನು ತೊಗೊಂಡಿರೋದು. ಥ್ರೆಡ್ನ ಹಾಕಿ 3ರಿಂದ 4 ಗಂಟೆಗಳನ್ನ ಹಾಕೋತೀನಿ. ನಾನು ಮಿನಿಮಮ್ 3 ಗಂಟೆಗಳನ್ನ ಹಾಕೋತೀನಿ. 3 ಗಂಟೆಗಳು ಹಾಕಿದ್ರೆ ಸಾಕು, ಟೈಟಾಗಿ ಕೂರುತ್ತೆ. ನಾನು A1 ಬ್ರ್ಯಾಂಡು ಝರಿ ಥ್ರೆಡ್ ಯೂಸ್ ಮಾಡೋದು. ಝರಿ ಥ್ರೆಡ್ ಒಳಗಡೆಗೆ ದಾರ ಬರುತ್ತೆ ವೈಟ್ ಕಲರು, ಆ ಥರ ನಾನು ಯೂಸ್ ಮಾಡೋದು. ನಾನು ವಯರ್ ಬರೋದು ಥ್ರೆಡ್ನ ಯೂಸ್ ಮಾಡೋದಿಲ್ಲ. ನೋಡಿ, ಈ ರೀತಿ ಕುಚ್ಚನ್ನ ನಾಟ್ ಮಾಡ್ಕೋಬೇಕು. ಫೈನಲ್ ನಾಟ್ ಇದು. ಇವಾಗ ಟ್ರಿಮ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿ ನಾವು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಬೇಬಿ ಕುಚ್ಚು ಥರ ಕಟ್ಕೊಂಡಿರೋದು. ಸ್ವಲ್ಪ ತುಂಬ ಚಿಕ್ಕದೇನೆ ನಾನು ಕುಚ್ಚನ್ನ ಕಟ್ಟಿರೋದು. ಇವಾಗ ಇನ್ನೊಂದು ಕಲರ್ನ ತಗೋತಾ ಇದ್ದೀನಿ, ಆಲ್ಟರ್ನೇಟಿವ್ ಕಲರು, ಅಂದರೆ ಒಂದು ಪಿಂಕು ಮತ್ತು ಒಂದು ಪರ್ಪಲಲ್ಲಿ ನಾನು ಕುಚ್ಚನ್ನ ಕಟ್ತಾ ಇರೋದು. ಇಲ್ಲೂ ಅಷ್ಟೇ ನಾನು ಥ್ರೆಡ್ನ ಇಲ್ಲೂ ಸ್ಟ್ರೈಟ್ನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ನಾವು ಕುಚ್ಚನ್ನ ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಇಲ್ಲಿ ಚೆಕ್ ಮಾಡ್ಬೋದು ನೀವು. ಒಂದು ಕುಚ್ಚಕ್ಕೂ ಇನ್ನೊಂದು ಕುಚ್ಚಕ್ಕೂ ಹೇಗೆ ಮೆಷರ್ ಮಾಡೋದು ಅಂತ ಕೂಡ ಕೇಳಿದ್ರಿ. ಸೊ ಆ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ನೋಡಿದ್ಮೇಲೆ. ಟೈಟಾಗಿ ನಾಟ್ ಹಾಕೋಬೇಕು. ತುಂಬ ಉದ್ದ ಝರಿ ಥ್ರೆಡ್ನ ತೊಗೊಳಕ್ಕೆ ಹೋಗಬೇಡಿ. ನಾಟ್ ಹಾಕಿ ಈ ನಾಟ್ಸಿಂದ ಹೊರಗಡೆಗೆ ನೀಡಲ್ನ ತಗೋಬೇಕು. ಇವಾಗ ಇದನ್ನು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ. ನೋಡಿ, ಮೆಷರ್ ಮಾಡ್ಕೊಳ್ಳಿ. ನಮ್ಮ ಟಿಪ್ ಏನಿದೆ ಅಲ್ವಾ, ಆ ಟಿಪ್ನ ಇನ್ನೊಂದು ಕುಚ್ಚಿಗೆ ಮೆಷರ್ ಮಾಡ್ಕೋಬೇಕು. ನೋಡಿ, ಈ ಥರ ಎರಡು ಒಂದೇ ಸಮಕ್ಕೆ ಚೆನ್ನಾಗಿ ಬಂದಿದೆ. ಇದೇ ರೀತಿ ಫುಲ್ಲು ಎಂಡ್ವರೆಗೂ ಕುಚ್ಚನ್ನ ಕಟ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗಿದೆ. ಫುಲ್ಲು ಎಂಡ್ವರೆಗೂ ಕುಚ್ಚುಗಳೆಲ್ಲ ಕಟ್ಟಿ ಆಗಿದೆ. ನಾನು ಆವಾಗಲೇ ಹೇಳ್ದಾಗೆ ಒಂದು ಪಿಂಕು ಮತ್ತು ಒಂದು ಪರ್ಪಲಲ್ಲಿ ಕುಚ್ಚನ್ನ ಕಟ್ಟಿರೋದು. ನೋಡಿ, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು, ಅಂದರೆ 250ಇಂದ 350ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ನೋಡಿ, ಈ ಡಿಸೈನ್ಗೆ ಏನು ನಾನು ವೈಟ್ ಕಲರ್ ಪರ್ಲ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ಗೋಲ್ಡ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸಿದ್ದೀನಿ ಅಲ್ವಾ, ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಅದೆಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ. ಅವರ ಶಾಪಲ್ಲಿ ನಿಮಗೆ ಥ್ರೆಡ್ಸ್ ಆಗಲಿ, ಬೀಡ್ಸ್ ಆಗಲಿ, ಕ್ರಾಫ್ಟ್ ಐಟಮ್ಸ್ ಮತ್ತು ಟೈಲರಿಂಗ್ ಐಟಮ್ಸ್ ಕೂಡ ಸಿಗುತ್ತೆ. ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಥ್ರೂ ಕೊರಿಯರಿಂದ ತರಿಸ್ಕೊಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಇಷ್ಟೇ. ಇವತ್ತಿನ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.